ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ಫ್ರೂಟ್ಸನ್ನು ತರ್ತಾ ಇರ್ತೀವಲ್ಲ, ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಫ್ರೂಟ್ಸ್ ಅನ್ನೋದು ಬೇಗ ಕೆಟ್ಟೋಗ್ತಾ ಇರುತ್ತೆ. ಅದು ಕೆಟ್ಟೋಗ್ದಿರೋ ತುಂಬ ದಿನ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ನಾನಿಲ್ಲಿ ಬಾಳೆಹಣ್ಣನ್ನು ತಗೊಂಡಿದ್ದೀನಲ್ಲ, ಅದನ್ನು ಈ ರೀತಿ ನ್ಯೂಸ್ ಪೇಪರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇದೇ ರೀತಿ ನೀವು ಏನೇನು ಫ್ರೂಟ್ಸ್ ತಂದಿರ್ತೀರ ಅದನ್ನೆಲ್ಲ ಈ ರೀತಿ ನ್ಯೂಸ್ ಪೇಪರಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಟ್ಟು ಮತ್ತು ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಡಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ದಿನ, ಎಷ್ಟು ದಿನ ಆದರೂ ನಮಗೆ ಫ್ರೂಟ್ಸ್ ಅನ್ನೋದು ಕೆಟ್ಟೋಗ್ದಿರ ಕ್ಲೀನಾಗಿ ಫ್ರೆಶ್ ಆಗಿ ಇರುತ್ತೆ. ಈ ರೀತಿ ಮಾಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಇದೊಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ. ಈ ರೀತಿ ನಾವು ಫ್ರೂಟ್ಸನ್ನು ಫ್ರೆಶ್ ಆಗಿ ಇಡೋದಕ್ಕೋಸ್ಕರ ಈ ಟಿಪ್ಪನ್ನು ನಾನು ಟ್ರೈ ಮಾಡಿದ್ದೀನಿ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಎಗ್ಸನ್ನು ಬಾಯ್ಲ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಪಾತ್ರೆಯಲ್ಲಿ ಇಡ್ತಾ ಇರ್ತೀವಲ್ಲ, ಅದು ಎಗ್ಸ್ ಬಾಯ್ಲ್ ಮಾಡುವಾಗ ಒಂಥರ ಪಾತ್ರೆ ಎಲ್ಲ ಬ್ಲ್ಯಾಕಾಗಿ ಆಗೋಗುತ್ತೆ ಮತ್ತು ಅದನ್ನು ವಾಶ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗದಿರ ಆ ಪಾತ್ರೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಲೆಮನನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಉಜ್ಜೋದ್ರಿಂದ ನಮಗೆ ಆ ಪಾತ್ರೆಯಲ್ಲಿರುವಂಥ ಬ್ಲ್ಯಾಕ್ನೆಸ್ ಎಲ್ಲ ಕ್ಲೀನಾಗಿ, ಅದರ ಕೊಳೆ ಎಲ್ಲ ಕ್ಲೀನಾಗಿ ಹೋಗಿ ನಮಗೆ ನೀಟಾಗಿ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ನಾವು ಎಗ್ಸನ್ನು ಬಾಯ್ಲ್ ಮಾಡಿದ ನಂತರ ನಾವು ಈ ಟಿಪ್ಪನ್ನು ಫಾಲೋ ಮಾಡಬೇಕು. ನಮಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ನಮಗೆ ಏನಕ್ಕೋಸ್ಕರ ನಮಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮಗೆ ಒಂದೊಂದು ಟೈಮಲ್ಲಿ ಇರುವೆಗಳು ಅನ್ನೋದು ಜಾಸ್ತಿ ಕಾಣಿಸ್ತಾ ಇರುತ್ತೆ ಕಿಚನ್ ರೂಮಲ್ಲಿ, ಇಲ್ಲ ಬಾಗಿಲ ಹತ್ರ ಈ ರೀತಿ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಅದನ್ನು ನಾವು ಓಡಿಸ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಈ ಅರಿಶಿನ ಪುಡಿ, ಅಡುಗೆ ಸೋಡಾವನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾವು ಈ ರೀತಿ ಗೋಡೆ ಮಧ್ಯೆ ಈ ರೀತಿ ಹಾಕಬೇಕು. ಈ ರೀತಿ ಸೈಡಲ್ಲಿ ಈ ರೀತಿ ಹಾಕೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಬರೋದಿಲ್ಲ. ಈ ರೀತಿ ನೀವು ಕಿಚನ್ ರೂಮಲ್ಲಿ ಮತ್ತು ಬಾಗಿಲ ಹತ್ರ ನಿಮಗೆ ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಇರುತ್ತೆ ಅಲ್ಲೆಲ್ಲಿ ನಾವು ಈ ಪೌಡರನ್ನು ಹಾಕೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಮತ್ತೆ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ಟೀ ಮಾಡಿದ ನಂತರ ಆ ಪುಡಿಯನ್ನು ನಾವು ಬಿಸಾಕ್ತಾ ಇರ್ತೀವಿ. ಆ ಟೀ ಪುಡಿಯನ್ನು ನಾವು ಬಿಸಾಕ್ದಿರ ನಮಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಪುಡಿಯನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈ ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಯಾವುದು ನೀವು ಪಾತ್ರೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ಸೋಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಏನಕ್ಕೆ ಉಪಯೋಗಿಸ್ಬೇಕು ಅಂದರೆ, ನಾವು ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಅದರ ಜೊತೆಯಲ್ಲಿ ನಾವು ಇದನ್ನು ಟೀ ಪೌಡರ್ ಮತ್ತು ಸೋಪನ್ನು ಮಿಕ್ಸ್ ಮಾಡಿದ್ದೀವಲ್ಲ, ಇದನ್ನು ನಾವು ಹಾಕ್ಕೊಂಡು ಪಾತ್ರೆಗಳನ್ನು ತೊಳೆಯೋದ್ರಿಂದ ಅದರ ಮೇಲೆ ಇರುವಂಥ ಜಿಡ್ಡು ಎಲ್ಲ ಕ್ಲೀನಾಗಿ ಹೋಗಿ ಶೈನಿಯಾಗೆ ಕಾಣುತ್ತೆ. ಕ್ಲೀನಾಗಿ ಅದ್ರ ಮೇಲೆ ಇರೋಂಥ ಜಿಡ್ಡೆಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಈ ರೀತಿ ನೀವು ಯಾವತ್ತಾದ್ರೂ ಪಾತ್ರೆಗಳನ್ನು ತೊಳೆಯುವಂಥ ಟೈಮಲ್ಲಿ ಕ್ಲೀನಾಗಿ ಇದನ್ನು ತಗೊಂಡು ವಾಶ್ ಮಾಡ್ಕೋಬೋದು. ಈ ರೀತಿ ಕೂಡ ನಮಗೆ ಟೀ ಪೌಡರ್ ತುಂಬಾ ಉಪಯೋಗ ಆಗುತ್ತೆ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಒಂದು ಸಲ ನನ್ನ ವೀಡಿಯೋಸನ್ನು ಓಪನ್ ಮಾಡಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.